ವಿಧೇಯಕದ ಅಂಗವಾಗಿದೆ. ಮಾನ್ಯ ಸಚಿವರು ಅಂಗೀಕಾರ ಪ್ರಸ್ತಾವವನ್ನು ಮಂಡಿಸಬಹುದು. ಓಕೆ, ಪ್ರಸ್ತಾವನೆಯನ್ನು ಮಂಡಿಸಲಾಯಿತು. ಅದನ್ನು ಈಗ ಸಭೆಯ ಮತಕ್ಕೆ ಹಾಕುತ್ತೇನೆ. 2021ನೇ ಸಾಲಿನ ಕರ್ನಾಟಕ ಧಾರ್ಮಿಕ ಸ್ವಾತಂತ್ರ್ಯ ಹಕ್ಕು ಸಂರಕ್ಷಣಾ ವಿಧೇಯಕವನ್ನು ಈ ಸಭೆಯು ಅಂಗೀಕರಿಸಬೇಕು. ಪ್ರಸ್ತಾವದ ಪರವಾಗಿರೋರು ಹೌದು ಎಂದು ಸೂಚಿಸಬೇಕು. ಪ್ರಸ್ತಾವದ ವಿರೋಧವಾಗಿರೋರು ಇಲ್ಲ ಎಂದು ಸೂಚಿಸಬೇಕು. ಪ್ರಸ್ತಾವವು ಹೌದು ಎನ್ನುವರ ಪರವಾಗಿದೆ ಎಂದು ಭಾವಿಸುತ್ತೇನೆ. ಪ್ರಸ್ತಾವವು ಹೌದು ಎನ್ನುವರ ಪರವಾಗಿದೆ. ಪ್ರಸ್ತಾವವು ಅಂಗೀಕರಿಸಲ್ಪಟ್ಟಿದೆ ಮತ್ತು ವಿಧೇಯಕಕ್ಕೆ ಅನುಮೋದನೆ ದೊರಕಿದೆ. ಈಗ ಸಭೆಯನ್ನು 10 ನಿಮಿಷಗಳ ಕಾಲ ಮುಂದೂಡಿದ್ದೇನೆ. ಇನ್ನು ಸದನದಲ್ಲಿ ಮತಾಂತರ ಬಿಲ್ ಅಂಗೀಕಾರ ಆಗಿದೆ ಎನ್ನುವಂತಹ ಮಾಹಿತಿ ಲಭ್ಯವಾಗಿರುವಂತದ್ದು. ಮತಾಂತರ ಬಿಲ್ ಮೇಲೆ ಸಾಕಷ್ಟು ಚರ್ಚೆಗಳು ಆಗ್ತಾ ಇದೆ. ವಾದಗಳು ವಿವಾದಗಳು ಕೂಡ ಅಲ್ಲಿ ಏರ್ಪಟ್ಟಿದೆ. ಕಾಂಗ್ರೆಸ್ ಸದನದ ಬಾವಿಗಿಳಿದು ಪ್ರತಿಭಟನೆಯನ್ನ ಮಾಡ್ತು, ಸಭಾತ್ಯಾಗವನ್ನ ಮಾಡ್ತು. ಆದ್ರೂ ಈಗ ಮತಾಂತರ ಬಿಲ್ ಅಂಗೀಕಾರ ಆಗಿದೆ. ಈಗ ಸ್ಪೀಕರ್ ಅವರು ಕೂಡ ಇದಕ್ಕೆ ಒಪ್ಪಿಗೆಯನ್ನ ಕೊಟ್ಟಿದ್ದಾರೆ. ಇದ್ರ ಮೇಲೆ ಸಾಕಷ್ಟು ಪ್ರತಿಭಟನೆಗಳು ಚರ್ಚೆಗಳು ಕೂಡ ಇನ್ನೂ ನಡೀತಾನೆ ಇದೆ. ಈಗ ಸದನವನ್ನ ಹಾಗೆ ಸ್ಪೀಕರ್ ಕಾಗೇರಿ ಅವರು 10 ನಿಮಿಷಗಳ ಕಾಲ ಮುಂದೂಡಿಕೆಯನ್ನ ಮಾಡಲಾಗಿದೆ. ಪರ್ಯಾಲೋಚನಾ ಪ್ರಸ್ತಾವನೆ ಈಗ ಸಭೆಯ ಮತಕ್ಕೆ ಹಾಕುತ್ತೇನೆ. 2021ನೇ ಸಾಲಿನ ಕರ್ನಾಟಕ ಧಾರ್ಮಿಕ ಸ್ವಾತಂತ್ರ್ಯ ಹಕ್ಕು ಸಂರಕ್ಷಣಾ ವಿಧೇಯಕವನ್ನು ಪರ್ಯಾಲೋಚಿಸುತ್ತದೆ ಎಂಬ ವಿಷಯ ಸಭೆಯ ಮುಂದೆ ಇದೆ. ಪ್ರಸ್ತಾವದ ಪರವಾಗಿರೋರು ಹೌದು ಎಂದು ಸೂಚಿಸಬೇಕು. ಪ್ರಸ್ತಾವದ ವಿರೋಧವಾಗಿರೋರು ಇಲ್ಲ ಎಂದು ಸೂಚಿಸಬೇಕು. ಪ್ರಸ್ತಾವ ಹೌದು ಎನ್ನುವರ ಪರವಾಗಿದೆ ಎಂದು ಭಾವಿಸುತ್ತೇನೆ. ಪ್ರಸ್ತಾವ ಹೌದು ಎನ್ನುವರ ಪರವಾಗಿದೆ. ಪ್ರಸ್ತಾಪಕ್ಕೆ ಅನುಮೋದನೆ ದೊರಕಿದೆ. 2 ರಿಂದ 15ರವರೆಗಿನ ಖಂಡಗಳು ವಿಧೇಯಕದ ಅಂಗವಾಗಿರಬೇಕು ಎನ್ನುವುದು ಸಭೆಯ ಮುಂದಿರುವ ವಿಷಯ. ಪ್ರಸ್ತಾವದ ಪರವಾಗಿರೋರು ಹೌದು ಎಂದು ಸೂಚಿಸಬೇಕು. ಪ್ರಸ್ತಾವದ ವಿರೋಧವಾಗಿರೋರು ಇಲ್ಲ ಎಂದು ಸೂಚಿಸಬೇಕು. ಪ್ರಸ್ತಾವವು ಹೌದು ಎನ್ನುವರ ಪರವಾಗಿದೆ ಎಂದು ಭಾವಿಸುತ್ತೇನೆ. ಪ್ರಸ್ತಾವವು ಹೌದು ಎನ್ನುವರ ಪರವಾಗಿದೆ. ಪ್ರಸ್ತಾಪಕ್ಕೆ ಒಪ್ಪಿಗೆ ದೊರಕಿದೆ. 2 ರಿಂದ 15ರವರೆಗಿನ ಖಂಡಗಳು ವಿಧೇಯಕದ ಅಂಗವಾದವು. 1ನೇ ಖಂಡ ಹೆಸರು ಮತ್ತು ಅವತರಣಿಕೆ ವಿಧೇಯಕದ ಭಾಗವಾಗಬೇಕೆಂಬುದು ಸಭೆಯ ಮುಂದಿರುವ ವಿಷಯ. ಪ್ರಸ್ತಾವದ ಪರವಾಗಿರೋರು ಹೌದು ಎಂದು ಸೂಚಿಸಬೇಕು. ಪ್ರಸ್ತಾವದ ವಿರೋಧವಾಗಿರೋರು ಇಲ್ಲ ಎಂದು ಸೂಚಿಸಬೇಕು. ಪ್ರಸ್ತಾವವು ಹೌದು ಎನ್ನುವರ ಪರವಾಗಿದೆ ಎಂದು ಭಾವಿಸುತ್ತೇನೆ. ಪ್ರಸ್ತಾವವು ಹೌದು ಎನ್ನುವರ ಪರವಾಗಿದೆ. ಪ್ರಸ್ತಾವವು ಅಂಗೀಕರಿಸಲ್ಪಟ್ಟಿದೆ. 1ನೇ ಖಂಡ ಹೆಸರು ಮತ್ತು ಅವತರಣಿಕೆ ಪರ್ಯಾಲೋಚನಾ ಪ್ರಸ್ತಾವನೆ ಈಗ ಸಭೆಯ ಮತಕ್ಕೆ ಹಾಕುತ್ತೇನೆ. 2021ನೇ ಸಾಲಿನ ಕರ್ನಾಟಕ ಧಾರ್ಮಿಕ ಸ್ವಾತಂತ್ರ್ಯ ಹಕ್ಕು ಸಂರಕ್ಷಣಾ ವಿಧೇಯಕವನ್ನು ಪರ್ಯಾಲೋಚಿಸುತ್ತದೆ ಎಂಬ ವಿಷಯ ಸಭೆಯ ಮುಂದೆ ಇದೆ. ಪ್ರಸ್ತಾವದ ಪರವಾಗಿರೋರು ಹೌದು ಎಂದು ಸೂಚಿಸಬೇಕು. ಪ್ರಸ್ತಾವದ ವಿರೋಧವಾಗಿರೋರು ಇಲ್ಲ ಎಂದು ಸೂಚಿಸಬೇಕು. ಪ್ರಸ್ತಾವವು ಹೌದು ಎನ್ನುವರ ಪರವಾಗಿದೆ ಎಂದು ಭಾವಿಸುತ್ತೇನೆ. ಪ್ರಸ್ತಾವವು ಹೌದು ಎನ್ನುವರ ಪರವಾಗಿದೆ. ಪ್ರಸ್ತಾಪಕ್ಕೆ ಅನುಮೋದನೆ ದೊರಕಿದೆ. 2 ರಿಂದ 15ರವರೆಗಿನ ಖಂಡಗಳು ವಿಧೇಯಕದ ಅಂಗವಾಗಿರಬೇಕು ಎನ್ನುವುದು ಸಭೆಯ ಮುಂದಿರುವ ವಿಷಯ. ಪ್ರಸ್ತಾವದ ಪರವಾಗಿರೋರು ಹೌದು ಎಂದು ಸೂಚಿಸಬೇಕು. ಪ್ರಸ್ತಾವದ ವಿರೋಧವಾಗಿರೋರು ಇಲ್ಲ ಎಂದು ಸೂಚಿಸಬೇಕು. ಪ್ರಸ್ತಾವವು ಹೌದು ಎನ್ನುವರ ಪರವಾಗಿದೆ ಎಂದು ಭಾವಿಸುತ್ತೇನೆ. ಪ್ರಸ್ತಾವವು ಹೌದು ಎನ್ನುವರ ಪರವಾಗಿದೆ. ಪ್ರಸ್ತಾಪಕ್ಕೆ ಒಪ್ಪಿಗೆ ದೊರಕಿದೆ. 2 ರಿಂದ 15ರವರೆಗಿನ ಖಂಡಗಳು ವಿಧೇಯಕದ ಅಂಗವಾದವು. 1ನೇ ಖಂಡ ಹೆಸರು ಮತ್ತು ಅವತರಣಿಕೆ ವಿಧೇಯಕದ ಭಾಗವಾಗಬೇಕೆಂಬುದು ಸಭೆಯ ಮುಂದಿರುವ ವಿಷಯ. ಪ್ರಸ್ತಾವದ ಪರವಾಗಿರೋರು ಹೌದು ಎಂದು ಸೂಚಿಸಬೇಕು. ಪ್ರಸ್ತಾವದ ವಿರೋಧವಾಗಿರೋರು ಇಲ್ಲ ಎಂದು ಸೂಚಿಸಬೇಕು. ಪ್ರಸ್ತಾವವು ಹೌದು ಎನ್ನುವರ ಪರವಾಗಿದೆ ಎಂದು ಭಾವಿಸುತ್ತೇನೆ. ಪ್ರಸ್ತಾವವು ಹೌದು ಎನ್ನುವರ ಪರವಾಗಿದೆ. ಪ್ರಸ್ತಾವವು ಅಂಗೀಕರಿಸಲ್ಪಟ್ಟಿದೆ. 1ನೇ ಖಂಡ ಹೆಸರು ಮತ್ತು ಅವತರಣಿಕೆ ಪರ್ಯಾಲೋಚನಾ ಪ್ರಸ್ತಾವನೆ ಈಗ ಸಭೆಯ ಮತಕ್ಕೆ ಹಾಕುತ್ತೇನೆ. ಇನ್ನು ಸದನದಲ್ಲಿ ಮತಾಂತರ ವಿಷಯವಾಗಿ ಸಾಕಷ್ಟು ಚರ್ಚೆಗಳು ಪ್ರತಿಭಟನೆಗಳು ನಡೀತಾ ಇತ್ತು. ನಿನ್ನೆ ಕೂಡ ಕೇವಲ 46 ಸೆಕೆಂಡ್ನಲ್ಲಿ ಕಾಗೇರಿ ಅವರು ಈ ಒಂದು ಬಿಲ್ ಅನ್ನ ಮಂಡನೆ ಮಾಡಿದ್ರು. ಅದಾದ ಮೇಲೆ ಕಾಂಗ್ರೆಸ್ನವರು ಚರ್ಚೆಗೆ ಅವಕಾಶವನ್ನ ಕೇಳಿದ್ರು. ಇವತ್ತು ಚರ್ಚೆಗೆ ಅವಕಾಶನ ಕೊಡಲಾಗಿತ್ತು. ಬಟ್ ಆದ್ರೂ ಕೂಡ ಇವತ್ತು ಕಾಂಗ್ರೆಸ್ ಪಕ್ಷದ ವಿರೋಧದ ನಡುವೆಯೂ ಕೂಡ ಇದೀಗ ಬಿಲ್ ಪಾಸ್ ಆಗಿರುವಂತದ್ದು. ಬಿಲ್ ಪಾಸ್ ಮಾಡಿ ಕಲಾಪವನ್ನ ಮುಂದೂಡಿದ್ದಾರೆ ಸ್ಪೀಕರ್ ಕಾಗೇರಿ ಅವರು. ಈಗ ಸದನದ ಬಾವಿಗಿಳಿದಂತಹ ಕಾಂಗ್ರೆಸ್
ಸಾಕಷ್ಟು ಪ್ರತಿಭಟನೆಯನ್ನ ಮಾಡ್ತು, ಸಾಕಷ್ಟು ವಾಗ್ವಾದವನ್ನ ಮಾಡ್ತು, ಪ್ರತಿಪಕ್ಷದ ಜೊತೆ ಸಾಕಷ್ಟು ಚರ್ಚೆಗೆ ಇಳಿದ್ರೂ ಕೂಡ ಕಾಂಗ್ರೆಸ್ ವಿರೋಧದ ನಡುವೆಯೂ ಕೂಡ ಇದೀಗ ಬಿಲ್ ಪಾಸ್ ಆಗಿದೆ. ಈಗ ಬಿಲ್ ಪಾಸ್ ಮಾಡಿ ಸ್ಪೀಕರ್ ಕಾಗೇರಿ ಅವರು 10 ನಿಮಿಷಗಳ ಕಾಲ ಸದನವನ್ನ ಮುಂದೂಡಿದ್ದಾರೆ. ಬಿಲ್ ಪಾಸ್ ಮಾಡಿ ಕಲಾಪವನ್ನ ಕೂಡ ಮುಂದೂಡಿದ್ದಾರೆ. ಈಗ ಮತಾಂತರ ನಿಷೇಧ ವಿಧೇಯಕ ಅಂಗೀಕಾರ ಆಗಿರುವಂತದ್ದು, ಪಾಸ್ ಮಾಡಲಾಗಿದೆ. ವಿಧಾನಸಭೆಯಲ್ಲಿ ಮತಾಂತರ ಬಿಲ್ ಅಂಗೀಕಾರ ಆಗಿದೆ. ಈಗ 10 ನಿಮಿಷಗಳ ಕಾಲ ಸದನವನ್ನ ಕೂಡ ಮುಂದೂಡಿಕೆ ಮಾಡಲಾಗಿದೆ. ಕಾಂಗ್ರೆಸ್ ಈಗ ಸದನದ ಬಾವಿಗಿಳಿದು ಪ್ರತಿಭಟನೆಯನ್ನ ಕೂಡ ನಡೆಸಿತು. ಈಗ ಪ್ರಶ್ನೆಗಳ ಸುರಿಮಳೆನೇಗಾಯಿತು, ಅದಕ್ಕೆ ಉತ್ತರಗಳು ಸಿಕ್ತು. ಈಗ ಕಾಂಗ್ರೆಸ್ ವಿರೋಧದ ನಡುವೆಯೂ ಕೂಡ ಇದೀಗ ಬಿಲ್ ಪಾಸ್ ಆಗಿರುವಂತದ್ದು. ಓಕೆ, ಪರ್ಯಾಲೋಚನಾ ಪ್ರಸ್ತಾವನೆ ಈಗ ಸಭೆಯ ಮತಕ್ಕೆ ಹಾಕುತ್ತೇನೆ. 2021ನೇ ಸಾಲಿನ ಕರ್ನಾಟಕ ಧಾರ್ಮಿಕ ಸ್ವಾತಂತ್ರ್ಯ ಹಕ್ಕು ಸಂರಕ್ಷಣಾ ವಿಧೇಯಕವನ್ನು ಪರ್ಯಾಲೋಚಿಸುತ್ತದೆ ಎಂಬ ವಿಷಯ ಸಭೆಯ ಮುಂದೆ ಇದೆ. ಪ್ರಸ್ತಾವದ ಪರವಾಗಿರೋರು ಹೌದು ಎಂದು ಸೂಚಿಸಬೇಕು. ಪ್ರಸ್ತಾವದ ವಿರೋಧವಾಗಿರೋರು ಇಲ್ಲ ಎಂದು ಸೂಚಿಸಬೇಕು. ಪ್ರಸ್ತಾವವು ಹೌದು ಎನ್ನುವರ ಪರವಾಗಿದೆ ಎಂದು ಭಾವಿಸುತ್ತೇನೆ. ಪ್ರಸ್ತಾವವು ಹೌದು ಎನ್ನುವರ ಪರವಾಗಿದೆ. ಪ್ರಸ್ತಾಪಕ್ಕೆ ಅನುಮೋದನೆ ದೊರಕಿದೆ. 2 ರಿಂದ 15ರವರೆಗಿನ ಖಂಡಗಳು ವಿಧೇಯಕದ ಅಂಗವಾಗಿರಬೇಕು ಎನ್ನುವುದು ಸಭೆಯ ಮುಂದಿರುವ ವಿಷಯ. ಪ್ರಸ್ತಾವದ ಪರವಾಗಿರೋರು ಹೌದು ಎಂದು ಸೂಚಿಸಬೇಕು. ಪ್ರಸ್ತಾವದ ವಿರೋಧವಾಗಿರೋರು ಇಲ್ಲ ಎಂದು ಸೂಚಿಸಬೇಕು. ಪ್ರಸ್ತಾವವು ಹೌದು ಎನ್ನುವರ ಪರವಾಗಿದೆ ಎಂದು ಭಾವಿಸುತ್ತೇನೆ. ಪ್ರಸ್ತಾವವು ಹೌದು ಎನ್ನುವರ ಪರವಾಗಿದೆ. ಪ್ರಸ್ತಾಪಕ್ಕೆ ಒಪ್ಪಿಗೆ ದೊರಕಿದೆ. 2 ರಿಂದ 15ರವರೆಗಿನ ಖಂಡಗಳು ವಿಧೇಯಕದ ಅಂಗವಾದವು. 1ನೇ ಖಂಡ ಹೆಸರು ಮತ್ತು ಅವತರಣಿಕೆ ವಿಧೇಯಕದ ಭಾಗವಾಗಬೇಕೆಂಬುದು ಸಭೆಯ ಮುಂದಿರುವ ವಿಷಯ. ಪ್ರಸ್ತಾವದ ಪರವಾಗಿರೋರು ಹೌದು ಎಂದು ಸೂಚಿಸಬೇಕು. ಪ್ರಸ್ತಾವದ ವಿರೋಧವಾಗಿರೋರು ಇಲ್ಲ ಎಂದು ಸೂಚಿಸಬೇಕು. ಪ್ರಸ್ತಾವವು ಹೌದು ಎನ್ನುವರ ಪರವಾಗಿದೆ ಎಂದು ಭಾವಿಸುತ್ತೇನೆ. ಪ್ರಸ್ತಾವವು ಹೌದು ಎನ್ನುವರ ಪರವಾಗಿದೆ. ಪ್ರಸ್ತಾವವು ಅಂಗೀಕರಿಸಲ್ಪಟ್ಟಿದೆ. 1ನೇ ಖಂಡ ಹೆಸರು ಮತ್ತು ಅವತರಣಿಕೆ ವಿಧೇಯಕದ ಅಂಗವಾಗಿದೆ. ಮಾನ್ಯ ಸಚಿವರು ಅಂಗೀಕಾರ ಪ್ರಸ್ತಾವವನ್ನು ಮಂಡಿಸಬಹುದು. ಓಕೆ, ಪ್ರಸ್ತಾವನೆಯನ್ನು ಮಂಡಿಸಲಾಯಿತು. ಅದನ್ನು ಈಗ ಸಭೆಯ ಮತಕ್ಕೆ ಹಾಕುತ್ತೇನೆ. 2021ನೇ ಸಾಲಿನ ಕರ್ನಾಟಕ ಧಾರ್ಮಿಕ ಸ್ವಾತಂತ್ರ್ಯ ಹಕ್ಕು ಸಂರಕ್ಷಣಾ ವಿಧೇಯಕವನ್ನು ಈ ಸಭೆಯು ಅಂಗೀಕರಿಸಬೇಕು. ಪ್ರಸ್ತಾವದ ಪರವಾಗಿರೋರು ಹೌದು ಎಂದು ಸೂಚಿಸಬೇಕು. ಪ್ರಸ್ತಾವದ ವಿರೋಧವಾಗಿರೋರು ಇಲ್ಲ ಎಂದು ಸೂಚಿಸಬೇಕು. ಪ್ರಸ್ತಾವವು ಹೌದು ಎನ್ನುವರ ಪರವಾಗಿದೆ ಎಂದು ಭಾವಿಸುತ್ತೇನೆ. ಪ್ರಸ್ತಾವವು ಹೌದು ಎನ್ನುವರ ಪರವಾಗಿದೆ. ಪ್ರಸ್ತಾವವು ಅಂಗೀಕರಿಸಲ್ಪಟ್ಟಿದೆ ಮತ್ತು ವಿಧೇಯಕಕ್ಕೆ ಅನುಮೋದನೆ ದೊರಕಿದೆ. ಈಗ ಸಭೆಯನ್ನ 10 ನಿಮಿಷಗಳ ಕಾಲ ಮುಂದೂಡಿದ್ದೇನೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಮುಖ್ಯಸ್ಥರಾಗಿರುವಂತಹ ಚಿದಾನಂದ್ ಪಟೇಲ್. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಚಿದಾನಂದ್ ಪಟೇಲ್, ಇವತ್ತು ಸದನದಲ್ಲಿ ಕಾಂಗ್ರೆಸ್ ವಿರೋಧದ ನಡುವೆಯೂ ಕೂಡ ಬಿಲ್ ಅಂಗೀಕಾರ ಆಗಿರುವಂತದ್ದು. ಒಂದ್ ಕಡೆ ಕಾಂಗ್ರೆಸ್ ಪ್ರತಿಭಟನೆಯನ್ನ ಮಾಡ್ತಾ ಇದೆ, ಅದರ ಮಧ್ಯೆಯೂ ಕೂಡ ಬಿಲ್ ಪಾಸ್ ಆಗಿರುವಂತದ್ದು. 10 ನಿಮಿಷಗಳ ಕಾಲ ಸದನವನ್ನ ಮುಂದೂಡಲಾಗಿದೆ. ಬಟ್ ಮುಂದಿನ ಬೆಳವಣಿಗೆ ಯಾವ ರೀತಿ ಇರುತ್ತೆ ಅಂತ? ಚೈತ್ರ, ಕೊನೆಗೂ ಕೂಡ ಆಡಳಿತ ಪಕ್ಷದ ಬಹು ನಿರೀಕ್ಷಿತ ಮತ್ತು ಆಕಾಂಕ್ಷಿತ ಮತಾಂತರ ನಿಷೇಧ ಕಾಯ್ದೆ ಮಸೂದೆಗೆ ಇವತ್ತು ಗದ್ದಲ, ವಿರೋಧ, ವಿಪಕ್ಷಗಳ ಧರಣಿಯ ನಡುವೆ ಕೂಡ ಅದನ್ನು ಒಪ್ಪಿಗೆಯನ್ನು ಪಡೆದುಕೊಳ್ಳಲಾಗಿದೆ. ಪ್ರಮುಖ ವಿಪಕ್ಷ ಕಾಂಗ್ರೆಸ್ ಇದನ್ನು ಭಾರಿ ವಿರೋಧವನ್ನು ವ್ಯಕ್ತಪಡಿಸಿದ ಜೊತೆಗೆ ಇನ್ನೂ 1 ಗಂಟೆಗಳ ಕಾಲ ಚರ್ಚೆಗೆ ಅವಕಾಶವನ್ನು ಕೂಡ ಕೇಳಿತು. ಅವಕಾಶದ ನಡುವೆ ಕೂಡ ಎಲ್ಲ ಒಂದು ಕಡೆ ಈ ಒಂದು ಮತಾಂತರ ನಿಷೇಧ ಕಾಯ್ದೆಯ ಮೊದಲ ಕೂಸು ಕಾಂಗ್ರೆಸ್ ಅಂತೇಳಿ ಬಿಜೆಪಿ ಗಂಭೀರ ಆರೋಪವನ್ನು ಮಾಡಿತು. ಜೊತೆಗೆ ಮಾಜಿ ಮುಖ್ಯಮಂತ್ರಿ BS ಯಡಿಯೂರಪ್ಪನವರು ಇದು ಕಾಂಗ್ರೆಸ್ನ ಕೂಸು, ಕಾಂಗ್ರೆಸ್ ಕಾಲದಲ್ಲೇ ಇದೆಲ್ಲ ಡ್ರಾಫ್ಟ್ ಆಯಿತು, ಮುಖ್ಯಮಂತ್ರಿ ಆಗಿದ್ದಂಥ ಸಿದ್ದರಾಮಯ್ಯನವರೇ ಇದಕ್ಕೆ ಎಲ್ಲ ರೀತಿಯ ಅಂದರೆ ಚರ್ಚೆಯನ್ನು ಮನಸ್ಸು ಮಾಡಿದ್ರು ಅಂತೇಳಿ ಆರೋಪವನ್ನು ಮಾಡಿದರು. ಬೆನ್ನಲ್ಲೇ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರು ಕೂಡ ಈ ಹಿಂದೆ 2009ರಲ್ಲಿ ಬಿಜೆಪಿ ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ ಮೈಚಾ ಜಯದೇವ್, ಡಾಕ್ಟರ್ ಲೀಲಾ, ಡಾಕ್ಟರ್ ನರಹರಿ ಮತ್ತು ಚಿದಾನಂದ ಮೂರ್ತಿಯವರು ಮಧ್ಯಪ್ರದೇಶದ ಮಾದರಿ ರೀತಿಯಲ್ಲಿ ಮತಾಂತರ ನಿಷೇಧ ಕಾಯ್ದೆ ತನ್ನಿ ಅಂತೇಳಿ ಲಾ ಕಮಿಷನ್ಗೆ ಮನವಿಯನ್ನು ಕೂಡ ಮಾಡಿದ್ರು. ಆ ಮನವಿಯ ನಂತರ ಮುಂದಿನ ಪ್ರೊಸೆಸ್ ಅನ್ನ ಕಾಂಗ್ರೆಸ್ ಸರ್ಕಾರ ಬಂದಂತ ಸಂದರ್ಭದಲ್ಲಿ 2016ರಲ್ಲಿ ಅಂದಿನ ಕಾನೂನು ಸಚಿವರಾಗಿದ್ದಂತ TB ಜಯಚಂದ್ರ ಅವರೇ ಇದನ್ನ ಪ್ರೊಸೆಸ್ ಅನ್ನ ಮಾಡಿದ್ರು. ಆ ಮುಖಾಂತರ ಮುಖ್ಯಮಂತ್ರಿಗಳ ಟೇಬಲ್ಗೆ ಹೋಯಿತು. ಮುಖ್ಯಮಂತ್ರಿಗಳು ಕೂಡ ಇದನ್ನ ಕ್ಯಾಬಿನೆಟ್ ನಲ್ಲಿ ಮಂಡಿಸುವಂತೆ ಸೂಚಿಸಿದ್ರು.
ಘೋಷಿಸಿದ್ರು. ಆ ಮುಖಾಂತರ ಈ ಕಾಯ್ದೆಯ ಹಿಂದೆ ಕಾಂಗ್ರೆಸ್ ಇರುವಂಥದ್ದು, ಕಾಂಗ್ರೆಸ್ನ ಕಾಯ್ದೆಯನ್ನು ನಾವು ಮತ್ತೆ ಇಲ್ಲಿ ಜಾರಿ ಮಾಡ್ತಿದ್ವಿ ಅನ್ನೋ ಮುಖಾಂತರ ಇದರ ಹಿಂದೆ ಕಾಂಗ್ರೆಸ್ ಇರುವಂಥದ್ದು. ಕಾಂಗ್ರೆಸ್ ಈಗ ಕೇವಲ ವೋಟ್ ಬ್ಯಾಂಕ್ ಪಾಲಿಟಿಕ್ಸ್ಗಾಗಿ ರಾಜಕೀಯ ಮಾಡ್ತಿದ್ದೆ ಅಂತೇಳಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರು ಕೂಡ ಗಂಭೀರ ಆರೋಪವನ್ನು ಮಾಡಿದ್ರು. ಇದೇ ಸಂದರ್ಭದಲ್ಲಿ ಇನ್ನೋರ್ವ ಸಚಿವರಾಗಿರ್ತಕ್ಕಂಥ ಕೆ.ಎಸ್. ಈಶ್ವರಪ್ಪನವರು ಎಲ್ಲ ಒಂದು ಕಡೆ ಇದು RSSನ ಕೂಸು, RSS ಅಜೆಂಡಾ ಮತ್ತು ಇಡನ್ ಅಜೆಂಡಾ ಅಂತೇಳಿ ಸಿದ್ದರಾಮಯ್ಯನವರ ಗಂಭೀರ ಆರೋಪಕ್ಕೆ ತಿರುಗೇಟು ಕೊಡುವ ಮಧ್ಯದಲ್ಲಿ ನಾವು RSS ವಿರುದ್ಧ ಮಾತನಾಡುವಂಥವ್ರು ಮತ್ತು RSS ಮತ್ತು ನಮ್ಮ ವಿರುದ್ಧ ಬರುವಂಥವ್ರನ್ನ ಚಿಂದಿ ಚಿತ್ರಣ ಮಾಡ್ತೀನಿ ಅಂತ ಹೇಳಿ ಕೆಲವೊಂದು ಕಡೆ ಅಸಂವಿಧಾನಿಕ ಪದವನ್ನು ಬಳಸಿದ್ರು ಅಂತೇಳಿ ಕಾಂಗ್ರೆಸ್ ಆರೋಪವನ್ನು ಮಾಡಿ, ಜೊತೆಗೆ ಈ ಮತಾಂತರ ಬಿಲ್ಗೆ ಚರ್ಚೆ ಮಾಡಲಿಕ್ಕೆ ಇನ್ನೂ 1 ಗಂಟೆಗಳ ಕಾಲ ಸಮಯಾವಕಾಶ ಕೊಡಬೇಕು, ಮಾತನಾಡಲಿಕ್ಕೆ ಇನ್ನೂ ಬಹಳಷ್ಟು ಜನರು ಇದ್ದಾರೆ ಶಾಸಕರು ಅಂತೇಳಿ ಸದನದ ಬಾವಿಗಿಳಿದು ಧರಣಿ ಮತ್ತು ಪ್ರತಿಭಟನೆ ಮಾಡಿದ್ರು. ಬಿಜೆಪಿ ವಿರುದ್ಧ ಮತ್ತು ಸರ್ಕಾರದ ವಿರುದ್ಧ ಮತ್ತು ಮತಾಂತರ ಕಾಯ್ದೆ ನಿಷೇಧದ ವಿರುದ್ಧ ಘೋಷಣೆಗಳನ್ನು ಕೂಗ್ತು ಮತ್ತು ಧಿಕ್ಕಾರಗಳನ್ನು ಕೂಗಿದ್ರು. ಈ ಸಂದರ್ಭದಲ್ಲಿ ಎಲ್ಲ ಒಂದು ಕಡೆ ಇದು ಚರ್ಚೆಗೆ ಅವಕಾಶ ಕೊಡ್ಲಿಕ್ಕೆ ಕಷ್ಟ ಅನ್ನೋದು ಸ್ಪೀಕರ್ ವಿಶ್ವೇಶ್ವರ ಹೆಗಡೆ ಕಾಗೇರಿ ಅಭಿಪ್ರಾಯ ಆಗಿತ್ತಂತ ಕಾಣ್ತದೆ. ಅಲ್ಲದೆ ಇವರು ಬಾವಿಯಲ್ಲಿ ಇದ್ದುಕೊಂಡೇ ಈ ಮತಾಂತರ ಕಾಯ್ದೆನ ವಿರೋಧವನ್ನ ಮಾಡ್ತಿದ್ದಾರೆ. ಜೊತೆಗೆ ಯಾವುದೇ ಕಾರಣ ಕೂಡ ಮತಾಂತರ ಬಿಲ್ ಅನ್ನು ಅವರು ಒಪ್ಪೋದಿಲ್ಲ. ಹಾಗಾಗಿ ನೀವು ನಿಮ್ಮ ಕೆಲಸವನ್ನು ಮುಂದುವರಿಸಿ ಅಂತ ಹೇಳಿ ಸ್ಪೀಕರ್ ಕಾಗೇರಿ ಅವರಿಗೆ ಮಾಜಿ ಮುಖ್ಯಮಂತ್ರಿ BS ಯಡಿಯೂರಪ್ಪನ ಸಲಹೆಯನ್ನು ಕೂಡ ಕೊಟ್ಟರು. ಒಟ್ಟಾರೆ ಸದನದಲ್ಲಿ ಸರ್ಕಾರದ ವಿರುದ್ಧ, ಕಾಯ್ದೆಯ ವಿರುದ್ಧ ಕಾಂಗ್ರೆಸ್ನ ಅಷ್ಟು ಶಾಸಕರುಗಳು ಬಾವಿಗಿಳಿದು ಧರಣಿ ಮತ್ತು ಘೋಷಣೆಗಳನ್ನು ಕೂಗ್ತಿದ್ರು. ಈ ಸಂದರ್ಭದಲ್ಲಿ JDS ಕೂಡ ಸಾಥ್ ಕೊಡ್ತು. JDSನ ಬಹುತೇಕ ಶಾಸಕರುಗಳು ಕೂಡ ಕಾಂಗ್ರೆಸ್ ಜೊತೆ ಬಾವಿಗಿಳಿದ್ರು. ಕೆಲವೊಂದು ಶಾಸಕರುಗಳು ಮಾತ್ರ ಎಲ್ಲೊಂದು ಕಡೆ ವಾಕೌಟ್ ಮನಸ್ಸು ಮಾಡಿದ್ರು. ಆದರೆ JDS ಕೂಡ ಬಾವಿಗಿಳಿದು ಎಲ್ಲೊಂದು ಕಡೆ ಈ ಕಾಯ್ದೆಯ ವಿರುದ್ಧ ಏನು ಧರಣಿಗೆ ಮುಂದಾಯಿತು ಮತ್ತು ಘೋಷಣೆಗಳನ್ನು ಕೂಡಿತು. ಈ ಎಲ್ಲದರ ನಡುವೆ ಗದ್ದಲ ಮತ್ತು ಕೂಗಾಟ ಮತ್ತು ಪರಸ್ಪರ ವಾಕ್ಸಮರಗಳ ನಡುವೆ ಇದೀಗ ಬಹು ನಿರೀಕ್ಷಿತ ಮತಾಂತರ ನಿಷೇಧ ಕಾಯ್ದೆ ಇದೀಗ ಬಿಜೆಪಿ ಸರ್ಕಾರ ಅಪ್ರೂವ್ ಮಾಡಿಕೊಂಡಿರೋದು. ಈಗ ವಿಧಾನಸಭೆಯಲ್ಲಿ ಇದು ಅಂಗೀಕಾರ ಆಗಿರುವಂಥದ್ದು. ಹಾಗಾಗಿ ಇನ್ನೂ ಒಂದು ಹೆಜ್ಜೆ ಮಾತ್ರ ಇದು ಈ ಮಸೂದೆ ಅಂಗೀಕಾರ ಆಗಿ ರಾಜ್ಯಪಾಲರ ಬಳಿಗೆ ಏನು ಕಡತ ಹೋಗ್ಲಿಕ್ಕೆ ಬಾಕಿ ಇರ್ತಕ್ಕಂಥದ್ದು. ಯಾಕಂತ ಹೇಳಿದ್ರೆ ಈಗ ವಿಧಾನಸಭೆಯಲ್ಲಿ ಅಂಗೀಕಾರ ಆಗಿದ್ರಿಂದ ವಿಧಾನ ಪರಿಷತ್ಗೆ ಕಡತವನ್ನು ಕಳಿಸ್ತಾರೆ. ವಿಧಾನ ಪರಿಷತ್ನಲ್ಲಿ ಬಿಜೆಪಿಗೆ ಬಹುಮತ ಇಲ್ಲ. ಹಾಗಾಗಿ ಈ ಕಾಯ್ದೆಯನ್ನ ಈಗಾಗಲೇ ಬಿಜೆಪಿ ಈ ಕಾಯ್ದೆಯನ್ನ ಕಾಂಗ್ರೆಸ್ ವಿರೋಧ ವ್ಯಕ್ತಪಡಿಸಿರುವಂಥದ್ದು. ಇದರ ಬೆನ್ನಲ್ಲೇ JDS ಕೂಡ ವಿರೋಧವನ್ನು ವ್ಯಕ್ತಪಡಿಸಿರುವಂಥದ್ದು. ನಿನ್ನೆ ಕೂಡ JDS ಶಾಸಕಾಂಗ ಪಕ್ಷದ ಸಭೆಯಲ್ಲಿ ಕೂಡ JDS ನಾಯಕ ಆಗಿರ್ತಕ್ಕಂಥ HD ಕುಮಾರಸ್ವಾಮಿ ಅವರು ಮತಾಂತರ ನಿಷೇಧ ಕಾಯ್ದೆಯನ್ನ ನೀವು ಕೂಡ ವಿರೋಧ ಮಾಡಬೇಕು, ಒಕ್ಕೂರಿನಿಂದ ವಿರೋಧ ಮಾಡಬೇಕಂತ ಈಗಾಗಲೇ ಸೂಚನೆ ಕೊಟ್ಟಿದ್ರಿಂದ ವಿಧಾನ ಪರಿಷತ್ನಲ್ಲಿ ಈ ಮಸೂದೆ ಈಗ ಮತ್ತೆ ಬರಲಿದೆ. ವಿಧಾನ ಪರಿಷತ್ನಲ್ಲಿ ಬಹುತೇಕ ಕಾಂಗ್ರೆಸ್ ಮತ್ತು JDSನ ಸದಸ್ಯರು ಒಂದು ವೇಳೆ ಒಕ್ಕೂರಿನಿಂದ ವಿರೋಧವನ್ನು ಮಾಡಿದರೆ ಈ ಕಾಯ್ದೆ ಎಲ್ಲೊಂದು ಕಡೆ JDS ವಿಧಾನ ಪರಿಷತ್ನಲ್ಲಿ ಪಾಸ್ ಆಗದೆ ಮತ್ತೆ ವಿಧಾನಸಭೆ ಅಂಗಳಕ್ಕೆ ಬರುವ ಸಾಧ್ಯತೆ ಇದೆ. ಆದರೆ ಬಹುತೇಕ ಈ ಒಂದು ಅಧಿವೇಶನದಲ್ಲಿ ಈ ಮಸೂದೆ ಪಾಸ್ ಆಗುವುದು ಬಹುತೇಕ ಡೌಟ್ ಅಂತ ಹೇಳಲಾಗ್ತಿದೆ. ಯಾಕಂತ ಹೇಳಿದ್ರೆ ವಿಧಾನ ಪರಿಷತ್ನಲ್ಲಿ ಬಿಜೆಪಿಗೆ ಸ್ಪಷ್ಟ ಬಹುಮತ ಇಲ್ಲ. ಬಿಜೆಪಿಗೆ ಸ್ಪಷ್ಟ ಬಹುಮತ ಬರಬೇಕಂತ ಹೇಳಿದ್ರೆ ಜನವರಿ 5ರ ನಂತರ ಈಗ ಗೆದ್ದಿರ್ತಕ್ಕಂಥ ಏನು ಸೀಟಿನ ನಂತರ ಅವರು ಬಹುಮತ ಸಿಗುತ್ತೆ. ಆದರೆ ಸದ್ಯಕ್ಕೆ ಇದೀಗ ವಿಧಾನ ಪರಿಷತ್ನಲ್ಲಿ ಬಿಜೆಪಿಗೆ ಬಹುಮತ ಇಲ್ಲ. ಹಾಗಾಗಿ ಈ ಕಾಯ್ದೆ ಬಹುತೇಕ ವಿಧಾನ ಪರಿಷತ್ನಲ್ಲಿ ಫೇಲ್ ಆಗುವ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಿದೆ. ಹಾಗಾಗಿ ಸದ್ಯ ಈಗ ವಿಧಾನಸಭೆಯಿಂದ ವಿಧಾನ ಪರಿಷತ್ಗೆ ಏನು ಇಲ್ಲಿ ಪಾಸ್ ಆಗಿರ್ತಕ್ಕಂಥ ಮಸೂದೆಯನ್ನು ವಿಧಾನ ಪರಿಷತ್ನಲ್ಲಿ ಅಂಗೀಕಾರ ಮಾಡಲು ಇದೀಗ ಕಳಿಸ್ಕೊಡ್ಲಾಗುತ್ತೆ. ಆದರೆ ವಿಧಾನ ಪರಿಷತ್ನಲ್ಲಿ ಕೂಡ ಇದೇ ರೀತಿಯ ಗದ್ದಲ ಮತ್ತು ಧರಣಿಗೆ ಕಾಂಗ್ರೆಸ್ ಮತ್ತು JDS ಮುಂದಾಗುವುದು ಬಹುತೇಕ ನಿಚ್ಚಳವಾಗಿರುವಂಥದ್ದು. ಯಾಕಂತ ಹೇಳಿದ್ರೆ ವಿಧಾನಸಭೆಯಲ್ಲೂ ಕೂಡ ಕಾಂಗ್ರೆಸ್ ಮತ್ತು JDS ಈ ಕಾಯ್ದೆಯನ್ನು ವಿರೋಧವನ್ನು ವ್ಯಕ್ತಪಡಿಸಿದ್ರು. ಹಾಗಾಗಿ ವಿಧಾನ ಪರಿಷತ್ನಲ್ಲಿ ವಿರೋಧ ವ್ಯಕ್ತಪಡಿಸುವುದು ಬಹುತೇಕ ಖಚಿತ ಆಗಿರುವಂಥದ್ದು. ಇದರ ಬೆನ್ನಲ್ಲೇ ವಿಧಾನ ಪರಿಷತ್ನಲ್ಲಿ ಬಿಜೆಪಿಗೆ ಯಾವುದೇ ರೀತಿಯ ಬಹುಮತ ಇಲ್ಲ. ಹಾಗಾಗಿ ಈ ಕಾಯ್ದೆ ವಿಧಾನ ಪರಿಷತ್ನಲ್ಲಿ ಬಿದ್ದೋಗೋ ಸಾಧ್ಯತೆ ಬಹುತೇಕ ನಿಚ್ಚಳವಾಗಿರುವಂಥದ್ದು. ಚೈತ್ರ. ಓಕೆ, ಧನ್ಯವಾದಗಳು ಚಿದಾನಂದ್ ಪಟೇಲ್.